ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಗಳ 159ನೇ ಜಯಂತಿ ಹಾಗೂ ಪರಮಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ 81ನೇ ಜಯಂತಿ ಮಹೋತ್ಸವ ಮತ್ತು 3ನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ 12 ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸ ಆರೋಹಣ, ಗುರುಭವನ ಲೋಕಾರ್ಪಣೆ, ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸುಮಾರು 29/12/2024ರಿಂದ ವಿವಿಧ ಸಂಸ್ಕೃತ ಚಟುವಟಿಕೆಗಳು ಮತ್ತು ಮಹಾತ್ಮರ ಚರಿತಾಮೃತ ಪ್ರವಚನ ಬಂದಿದೆ. ಆದರೆ ವಿಶೇಷ ಏನಪ್ಪ ಅಂದರೆ, ಇಲ್ಲಿವರೆಗೆ 12 ಪೀಠಾರೋಹಣ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಗಳ ಸ್ಮರಣೆ ಮತ್ತು 12ನೇ ದಿವಸದ ಕಾರ್ಯಕ್ರಮ ಅನುಗುಣವಾಗಿ ದಿನಾಂಕ 9/1/2025ರಂದು ಎಲ್ಲ ಭಕ್ತರು ಕೂಡಿ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿ ತುಲಾಭಾರ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಹಿಂದೂ ಪ್ರಾಚೀನ ಆಚಾರ್ಯಗಳಲ್ಲಿ ಒಂದಾದ ತುಲಾಭಾರವನ್ನು ತುಲಾ ದಾನ ಎಂದು ಕೂಡ ಕರೆಯಲಾಗುತ್ತದೆ. ಈ ತುಲಾಭಾರ ಆಚರಣೆಯ ದ್ವಾಪರ ಯುಗದಿಂದ ಪ್ರಚಲಿತದಲ್ಲಿದೆ. ಒಬ್ಬ ವ್ಯಕ್ತಿಯನ್ನು ತಕ್ಕಡಿಯ ಒಂದು ಬದಿಯಲ್ಲಿ ಕೂರಿಸಿ ಇನ್ನೊಂದು ಬದಿಯಲ್ಲಿ ಆ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಮಾನ ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ, ಅಕ್ಕಿ, ಯಾವುದೇ ರೀತಿಯಾದ ಧಾನ್ಯ, ಬೆಲ್ಲ, ಹೂವು ಮತ್ತು ಹಣ್ಣು ಇತ್ಯಾದಿಗಳನ್ನು ದೇವರ ಹೆಸರಿನಲ್ಲಿ ಇಡಲಾಗುತ್ತದೆ. ತುಲಾಭಾರ ಸಂಸ್ಕಾರವನ್ನು ಪ್ರಾಚೀನ ಗ್ರಂಥಗಳಲ್ಲಿ ಹಿಂದೂ ಧರ್ಮದ 16 ಸಂಸ್ಕಾರಗಳಲ್ಲಿ ಒಂದೆಂದು ಉಲ್ಲೇಖನವಾಗಿದೆ. ಎಲ್ಲರೂ ಧನ, ಧಾನ್ಯ, ಆಸ್ತಿ, ಸಂಪತ್ತುಗಳ ಹಿಂದೆ ಬೀಳದೆ ತಮ್ಮತನದ ವ್ಯಕ್ತಿತ್ವ ಬೆಳೆಸಿಕೊಂಡು ಭಕ್ತಿ ಮಾರ್ಗದಿಂದ ಮುನ್ನಡೆಯಬೇಕು ಮತ್ತು ಇಂತಹ ಪರಮ ಪೂಜ್ಯರ ಭಕ್ತಿಯ ತುಲಾಭಾರ ನೋಡುವ ಸೌಭಾಗ್ಯ ನಮ್ಮದು ಎಂದು ಪರಮಪೂಜ್ಯ ಶ್ರೀ ಸಿದ್ದರಾಮ ಶಿವಯೋಗಿಗಳು ರನ್ನ ಬೆಳಗಲಿ ಪೂಜ್ಯರು ಹೇಳಿದರು. ನಂತರ ಭಕ್ತರು ತುಲಾಭಾರ ಕಾರ್ಯಕ್ರಮವನ್ನು ನೋಡಿ ಹರ್ಷಗೊಂಡರು. ಈ ಕಾರ್ಯಕ್ರಮ 14/1/2025ರವರೆಗೆ ಕಾರ್ಯಕ್ರಮ ಜರುಗುತ್ತದೆ. ಎಲ್ಲ ಶರಣರು, ಶರಣೆಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಹೇಳಿದರು. ವರದಿಗಾರರು ಸಂಗಪ್ಪ ಪಿಚ್ಚತಿರಿಗೆ, ರಬಕೈಬರಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. सद्गुरु गुरु सिद्धेश्वर महाराज की, गुरुदेव सिद्धेश्वर महाराज की। या